ಬೇಡ ಏನಾಗಲ್ಲ ನೋಡಿ ಆಯ್ತು. ಫಿಶ್ ತಾನೇ ಇದು 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 कब्बू मालूम नहीं खेल रशी ये शुगर केन है ना शुगर केन है ना हाँ होगा शायद मालूम नहीं ಎಷ್ಟು ಅದು 300 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಇಲ್ಲ ಅವು ಜಾಸ್ತಿ ರೈಟು ಕಮ್ಮಿ ಚಿಕ್ಕದು ಅದಕ್ಕೆ ಚಿಕ್ಕದೇನೆ ಆ ಗಿಡ ಜಾಸ್ತಿ ರೈಟು ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ನ ತೋರಿಸ್ತಿದ್ದೀನಿ ಅದಾದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಹಾಗೆಯೇ ದೊಡ್ಡಾಲದ ಮರದ ಹತ್ರ ಹೋಗಿದ್ವಿ ನರ್ಸರಿಗೆ ಅದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಮೊದಲಿಗೆ ಎಳ್ನೀರು ಸಪ್ರೇಟ್ ಮಾಡಿ ಗಂಜಿನ ನೀಟಾಗಿ ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೋಡ್ತಿದ್ರಲ್ಲ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಗಂಜಿನ ಪೇಪರ್ ಗಂಜಿ ಇರುತ್ತಲ್ಲ ಅದಾದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದು ಪೀಸ್ ಥರನೇ ಹಾಕಲಿಕ್ಕೆ ಅಂತಲೇ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಪೀಸ್ ಮಾಡಿಬಿಟ್ಟೇ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೋಡ್ತಿದ್ದೀರಲ್ಲ ಇಷ್ಟು ಅಂದರೆ ಈಗೇನು ತೋರಿಸ್ತಿದ್ದೀನಿ ಇಷ್ಟನ್ನೇ ಇನ್ನೊಂದು ಸಲ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ ಮೊದಲಿಗೆ ಒಂದು ಬೌಲ್ ಹಾಕಿದ್ದೀನಿ ಮತ್ತು ಇನ್ನೊಂದು ಬೌಲಷ್ಟು ಹಾಕ್ಕೊತೀನಿ ಎಷ್ಟಿರುತ್ತೆ ಅಷ್ಟು ಹಾಕ್ಕೊಳ್ಳಿ ಅಷ್ಟು ಇಷ್ಟು ಅಂತೇನಿಲ್ಲ ಗಂಜಿ ಒಂದು ಹಿಡಿಯಷ್ಟು ಗೋಡಂಬಿ ಅಂದರೆ ಒಂದು 50 ಗ್ರಾಮ್ ಗೋಡಂಬಿ 3ರಿಂದ 4 ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಿಹಿಗೆ ಕಲ್ಸಕ್ಕರೆ ಬಿಳಿ ಕಲ್ಸಕ್ಕರೆನ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಲು ಒಂದು ಅರ್ಧ ಲೋಟ ಅಥವಾ ಅದು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವಿಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡೋದಾದರೆ ಗೋಡಂಬಿನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಿಲ್ಲ ಹಾಗಾಗಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳಿ ಗ್ರೈಂಡ್ ಮಾಡಿರ್ತಕ್ಕಂಥದ್ದು ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಊರಲ್ಲಿ ಇರ್ತಕ್ಕಂಥವ್ರಿಗಂತೂ ಎಳ್ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ ಟ್ರೈ ಮಾಡಿ ಸೀಸನ್ ಅಂತಲ್ಲ ಸಮ್ಮರ್ ಮುಗಿಯೋವರೆಗೂ ನೀವು ವಾರದಲ್ಲಿ 2 ಸಲ ಮಾಡ್ಕೊಂಡು ತಿಂತೀರ ಒಂದು ಸಲ ಮಾಡಿದ್ರಿ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಐಸ್ ಕ್ರೀಮ್ ಮೌಲ್ಡ್ ಇರಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಡೇಟ್ಸದು ಒಂದು ಬಾಕ್ಸ್ ಇತ್ತು ಅದರಲ್ಲೇ ಹಾಕಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆಲ್ಲ ಹಾಕಾದ್ಮೇಲೆ ಒಂದು ಸಲ ಸ್ಪೂನಿಂದ ಮಿಕ್ಸ್ ಮಾಡಬೇಕಾಗುತ್ತೆ ಅದಾದ ನಂತರ ನಾವೇನು ಗಂಜಿನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಮತ್ತೊಂದು ಬಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಸಿಹಿ ಅಂಶನ ನೋಡ್ಕೊಂಡು ಹಾಕ್ಕೊಳ್ಳಿ ಇದಿಷ್ಟು ಹಾಕಿರೋದು ಮಕ್ಕಳಿಗೆಲ್ಲ ಸ್ವಲ್ಪ ಸ್ವೀಟ್ ಅಂದರೆ ಸ್ವಲ್ಪ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ ತುಂಬ ಮೈಲ್ಡ್ ಆಗಿದ್ದರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಹಾಲಿನ ಪುಡಿನಲ್ಲೂ ಸಿಹಿ ಅಂಶ ಇರುತ್ತೆ ಗೋಡಂಬಿಲಿ ಇರುತ್ತೆ ಹಾಗಾಗಿ ಕಲ್ಸಕ್ಕರೆ ನಾನು 3ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ 1-2 ಸ್ಪೂನ್ ಹಾಕ್ಕೋಬೋದು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಷ್ಟೇ ಐಸ್ ಕ್ರೀಮು ರೆಡಿಯಾಗಿದೆ ಇದು ಈಗ ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿ 7 to 8 ಅವರ್ಸ್ ಫ್ರೀಝರಲ್ಲಿ ಇಟ್ವಿ ಅಂತ ಅಂದರೆ ಐಸ್ ಕ್ರೀಮ್ ರೆಡಿನೇ ಆಗೋಗುತ್ತೆ ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ನೀವು ನ್ಯಾಚುರಲ್ಸಲ್ಲೆಲ್ಲ ತಿಂತೀರಿ ನೋಡಿ ಸೇಮ್ ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ಯಾಕೆಂದರೆ ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡಿಲ್ಲ ಸೊ ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾರೆ ಕೆಲವೊಬ್ಬರು ಅದ್ರ ಬದಲಿಗೆ ನಾನು ಇಲ್ಲಿ ಗೋಡಂಬಿನ ಹಾಕಿರ್ತಕ್ಕಂಥದ್ದು ನೀವು ಫ್ರೆಶ್ ಕ್ರೀಮ್ ತಂದ್ರೂ ಹೊರಗಡೆಯಿಂದ ತರ್ತೀರಾ ಪ್ರಿಸರ್ವೇಟಿವ್ ಹಾಕಿರ್ತಾರಲ್ವ ಸೊ ಅದ್ರ ಬದಲಿಗೆ ನೀವು ಗೋಡಂಬಿನ ಹಾಕಿದ್ರಿ ಅಂತ ಅಂದರೆ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನೋಡಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಒಂದು 7 to 8 ಅವರ್ಸ್ ಇಟ್ವಿ ಅಂತ ಅಂದರೆ ನಮಗೆ ಟೆಂಡರ್ ಕೋಕೋನಟ್ ಐಸ್ ಕ್ರೀಮು ರೆಡಿನೇ ಆಗೋಗುತ್ತೆ ಸೊ ನೋಡ್ತಿದ್ದೀರಲ್ವ ರೆಡಿಯಾಗಿದೆ ಇದನ್ನು ನೀವು ಮೌಲ್ಡಿಗೆ ಹಾಕ್ಕೊಂಡ್ರಿ ಅಂತಂದರೆ ಅದೇ ಶೇಪಲ್ಲಿ ಬರುತ್ತೆ ನಾನು ಬಾಕ್ಸಿಗೆ ಹಾಕಿರೋದ್ರಿಂದ ಸ್ಕ್ವೇರ್ ಟೇಪಲ್ಲಿ ಬಂದಿದೆ ಇಲ್ಲಾಂದರೆ ಲೋಟಕ್ಕೆ ಹಾಕಿ ಒಂದು ಸ್ಟಿಕ್ ಹಾಕಿದ್ರಿ ಅಂತ ಅಂದರೆ ಕ್ಯಾಂಡಿ ಥರನೂ ಮಾಡ್ಕೊಳ್ಬೋದು ನಾನಂತ ಅಂದರೆ ಯಾವಾಗಲೂ ಇದೇ ಥರ ಮಾಡೋದು ಆ ಥರ ಎಲ್ಲ ಏನು ಸರ್ಕಸ್ ಮಾಡೋಕ್ಕಾಗಲ್ಲ ಮಗ ಸ್ವಲ್ಪ ದೊಡ್ಡವನಿದ್ದಾನಲ್ವ ಸೊ ಹಾಗಾಗಿ ಅವನೇನು ಆ ಥರ ಎಲ್ಲ ಏನು ಇಷ್ಟಪಡಲ್ಲ ಹೀಗೆ ಇಷ್ಟಪಡೋದ್ರಿಂದ ಈ ಥರ ಮಾಡಿ ನಮಗೆ ಬೇಕಾದಾಗ ನಾನು ಚಿಕ್ಕ ಸ್ಪೂನ್ ಅಥವಾ ಸೌಟಿಂದ ನೀಟಾಗಿ ಅದನ್ನು ರೋಲ್ ಮಾಡಿ ತೆಕ್ಕೊಳ್ತೀನಿ ಇಲ್ಲ ಅಂತಂದರೆ ಈ ಥರ ಕಟ್ ಮಾಡಿ ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಾಗೆಯೇ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಇಲ್ಲಿ ಹೊರಗಡೆಯಿಂದ ನೀವು ಎಳ್ನೀರು ತಂದ್ರಿ ಅಂದರೆ ಗಂಜಿ ಇದೆ ಅಂದರೆ ಖಂಡಿತ ಅದನ್ನು ಬಿಸಾಡಬೇಡಿ ಅಥವಾ ಹಾಗೆ ತಿನ್ನೋದಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ ಹೊರಗಡೆ ಐಸ್ ಕ್ರೀಮ್ ತರೋದನ್ನೇ ನಿಲ್ಲಿಸ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ನಾನು ನನ್ನ ಫ್ರೆಂಡ್ಸಿಗೂ ಕೂಡ ಕೊಟ್ಟಿದ್ದೆ ಅವರು ಅದೇ ಹೇಳ್ತಾಯಿದ್ರು ನ್ಯಾಚುರಲ್ಸಿಂದ ತಂದಿದ್ದೀರಾ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ
ಸೌಟಿಂದ ಈ ಥರ ಮಾಡ್ಕೊಂಡ್ವಿ ಅಂದರೆ ಹೊರಗಡೆ ಐಸ್ ಕ್ರೀಮ್ ಕೊಡ್ತಾರೆ ನೋಡಿ, ಅದೇ ಶೇಪಲ್ಲಿ ಬರುತ್ತೆ. ಅದಕ್ಕೆ ಅಂತೆಲ್ಲ ನಾನು ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಏನು ಇಟ್ಕೊಂಡಿಲ್ಲ, ಮನೇಲಿ ಏನಿರುತ್ತೆ ಅದರಲ್ಲೇ ಟ್ರೈ ಮಾಡಿ ನಾನು ಮಾಡ್ತಕ್ಕಂಥದ್ದು ಏನೇ ಆದ್ರೂ. ಸೊ ಹಾಗಾಗಿ ನೋಡ್ತಿರ್ಬೋದು ನೀವು, ಐಸ್ ಕ್ರೀಮು ರೆಡಿಯಾಗಿದೆ, ಟೆಂಡರ್ ಕೋಕೋನಟ್ ಐಸ್ ಕ್ರೀಮು. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಒಂದೆರಡು ಎಳ್ನೀರು ಗಂಜಿನಲ್ಲಿ ಮಾಡಿದ್ರಿ ಅಂತ ಅಂದರೆ ನೋಡಿ, ಇಷ್ಟು ನಾನು ಮಾಡಿದ್ದೀನಲ್ಲ, ಇಷ್ಟು ಕ್ವಾಂಟಿಟಿಲಿ ಏನಾಗಲ್ಲ. ಅದೆಲ್ಲ ಮುಗಿಸಿ ಸಂಜೆ ನನ್ನ ಮಗನ ಬರ್ತಡೇ ಇತ್ತು, ಅಲ್ಲಿಗೆ ಹೋಗಿದ್ವಿ. ನೋಡ್ತಿರ್ಬೋದು ನೀವು, ಸಮ್ಮರಲ್ಲಿ ಎಸ್ಪೆಷಲಿ ಏಪ್ರಿಲ್ ಮೇನಲ್ಲಿ ಬರ್ತಡೇ ಬಂದರೆ ಯಾರೂ ಮಕ್ಕಳು ಸಿಗಲ್ಲ, ಯಾರು ಇರ್ತಾರೆ ಅವರವರೇ ಎಂಜಾಯ್ ಮಾಡ್ಕೋಬೇಕು. ಅವ್ನ ಫ್ರೆಂಡ್ಸ್ ಒಂದು 4 ಜನ ಇದ್ದರು, ಅವರಷ್ಟೇ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ನೀವು, ನನ್ನ ಮಗಂದು ಏಪ್ರಿಲಲ್ಲೇ ಇರೋದ್ರಿಂದ ಆಲ್ಮೋಸ್ಟ್ ಏಪ್ರಿಲ್ ಮೇನಲ್ಲಿ ಬಂದರೆ ಸ್ಕೂಲ್ ರಜೆ ಇರುತ್ತೆ, ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾವ ವರ್ಷವೂ ಆಗಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ಅವ್ನ ಫ್ರೆಂಡ್ಸದು ಆಲ್ಮೋಸ್ಟ್ ಎಲ್ರದ್ದು ಹಾಗೇ ನೋಡ್ತಿದ್ದೀರಲ್ಲ. ಸ್ಕೂಲಲ್ಲಿ ಯಾವಾಗಲೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅಂತಲೇ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು, ಯಾರೂ ಇರಲ್ಲ ಅಲ್ಲ. ಹಾಗಾಗಿ ನೋಡ್ತಿರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸಮ್ಮರಲ್ಲಿ ಇದ್ದಿದ್ದೇ ಒಂದು 5-6 ಜನ ಇದ್ರೇನೋ ಅಷ್ಟೇ, ಅವರೇ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಿದ್ರು. ಪೊಟ್ಯಾಟೊ ಶೇಪ್ ಅನಿಮೇಷನ್ ಒಂದು ಬಿಂಗೋಲ್ ಒಂದು ಆ್ಯಡ್ ಇತ್ತು, ಶೂಟ್ ಕೇಸ್ ಅಲ್ಲಿ ಇದು ಬಂದು ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಒಂದು 3 ಗಂಟೆ ಹಾಗೆ ದೊಡ್ಡಾಲದ ಮರದ ಹತ್ರ ನರ್ಸರಿಗಳಿದೆ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಹೇಳಿದರು. ಸೊ ಹಾಗಾಗಿ ಹೋಗಿ ಬರೋಣ, ಸ್ವಲ್ಪ ಗಿಡಗಳು ತೊಗೊಂಬರೋಣ ಅಂದ್ಬಿಟ್ಟು ಹೋದ್ವಿ. ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದಕ್ಕಿಂತ ಎಲ್ಲ ತುಂಬ ಚೆನ್ನಾಗಿದ್ವು. ಎಷ್ಟು ದೊಡ್ಡ ನರ್ಸರಿ ಅಂತ ಅಂದರೆ ನಂಗೆ ನಿಜಕ್ಕೂ ಒಂಥರ ಖುಷಿನೂ, ಅದ್ರ ಜೊತೆಗೆ ಇಷ್ಟೆಲ್ಲ ದೊಡ್ಡದಿರುತ್ತಾ ಅನ್ನೋ ಥರನೂ, ಅಷ್ಟು ದೊಡ್ಡದಿದೆ. ತೋರಿಸ್ತಾ ಹೋಗ್ತೀನಿ ನೋಡಿ. ಆಮೇಲೆ ಗಿಡಗಳು ಅಷ್ಟೇ, ನೀವು ಹೊರಗಡೆ ಏನು 250-300 ಕೊಡ್ತೀರಾ, 50 ರೂಪಾಯಿಗೆ ಸಿಗುತ್ತಿಲ್ಲಿ. ಅದರಲ್ಲೂ ಬಲ್ಕಾಗಿ ತೊಗೊಂಡ್ರಿ ಅಂತ ಅಂದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ನಾವು ನೋಡಿ, ಇದೆಲ್ಲ ಅವ್ರದ್ದೇ, ಎಷ್ಟು ದೊಡ್ಡದಿದೆ ನೋಡಿ. ಆವಾಗಲೇ ತೋರಿಸಿದ್ನಲ್ಲ, ಅದರದ್ದೇ ಕಂಟಿನ್ಯೂಷನ್ ಇದು. ಎಷ್ಟು ದೊಡ್ಡದಿದೆ ಅಂತ ಅಂದರೆ ಇಮ್ಯಾಜ್ ಮಾಡ್ಕೊಳಕ್ಕೂ ಆಗಲ್ಲ, ಅಷ್ಟು ಅಂದರೆ ಅಷ್ಟು ದೊಡ್ಡದಿದೆ. ತುಂಬ ಖುಷಿಯಾಗೋಯ್ತು ನನಗಂತೂ. ಎಲ್ಲ ವೆರೈಟಿ ದಾಸವಾಳ ಆಗ್ಬೋದು, ಗುಲಾಬಿ, ಆಮೇಲೆ ಈ ರೈತರುಗಳಿಗೆ ಕೊಡಲಿಕ್ಕೆ ಅಂದ್ಬಿಟ್ಟು ಸೇವಂತಿಗೆ ಗಿಡ, ಅದೆಲ್ಲ ಸಿಕ್ಕಾಬಟ್ಟೆ ಇದೆ. ಹೋಲ್ಸೇಲಲ್ಲಿ ಯಾರಿಗಾದರೂ ಬೇಕು ಅನ್ನೋದಾದರೆ ಖಂಡಿತ ದೊಡ್ಡಾಲದ ಮರದ ಹತ್ರ ಇರ್ತಕ್ಕಂಥ ಯಾವುದೇ ನರ್ಸರಿಗೆ ಹೋದ್ರೂ ನಿಮಗೆ ಈಸಿಯಾಗಿ ಸಿಗುತ್ತೆ. ಅವ್ರದ್ದೇ ಇದು ನೋಡಿ. ಇಲ್ಲೆಲ್ಲ ಸೇವಂತಿಗೆ ಹೂವಿನ ಗಿಡಗಳು ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣದು ಟ್ರೈ ಮಾಡ್ತಾರಲ್ಲ ಆ ಥರ. ನಮ್ಮ ಕಡೆಯಲ್ಲೆಲ್ಲ ಹುಣಸೂರು, ಮೈಸೂರು ಕಡೆಯೆಲ್ಲ ಹೊಗೆ ಸೊಪ್ಪು ಗಿಡನ ಟ್ರೈ ಮಾಡ್ತಾರೆ. ಆ ಥರ ಇಲ್ಲಿ ಇವರು ಸೇವಂತಿಗೆ ಗಿಡನ ಟ್ರೈ ಮಾಡಿದರು. ಒಂದೊಂದು ಸಸಿಗೆ 3 ರೂಪೀಸ್ ಅಂತೆ ರೈತರಿಗೆ ಕೊಡೋದಾದರೆ. ಅದನ್ನೇ ಪಾಟಿಗೆ ಹಾಕಿದರೆ 50 ರೂಪಾಯಿ. ಫುಲ್ಲು ಹೂವು ಬಿಟ್ಟಿರುತ್ತೆ, ಆ ಥರದ್ದಾದರೆ ನಿಮಗೆ 50 ರೂಪಾಯಿ ಗಿಡ. ಇದು ಬಲ್ಕಾಗಿ ತೊಗೊಳ್ಳೋದಾದರೆ ಹೊಲಕ್ಕೆಲ್ಲ ಹಾಕ್ತಾರೆ ನೋಡಿ ಮಾರೋದಕ್ಕೆ, ಅವರಿಗಾದರೆ 3 ರೂಪೀಸ್ ಒಂದು ಗಿಡ. ಹಾಗಾಗಿ ಯಾರಿಗಾದರೂ ಬೇಕು ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಇದು ನೋಡಿ, ಕಾಳು ಮೆಣಸು ಗಿಡನ ಅವರು ಟ್ರೇ ಮಾಡಲಿಕ್ಕೆ ಕಟ್ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಅಷ್ಟೇ. ಅಂದರೆ ಇದು ಹೆಸರು ಗೊತ್ತಾಗಲಿಲ್ಲ ನನಗೆ, ಎಲ್ಲ ಮಿಕ್ಸಲ್ಲಿದ್ವು. ಇದು ಸೇವಂತಿಗೆ ನೋಡ್ತಿದ್ರಲ್ಲ, ವೈಟು, ಪಿಂಕು, ಯೆಲ್ಲೋ, ಪರ್ಪಲ್ಲು, ಒಂದು 5-6 ವೆರೈಟಿ ಇದ್ವು. ಈ ಥರ ಹೂವು ಬಿಟ್ಟಿರೋದೇ ಒಂದು ಕಡೆ ಇಟ್ಟಿದ್ದಾರೆ. ಚಿಕ್ಕದು ಟ್ರೇ ಗಿಡಗಳಿದೆಯಲ್ಲ, ಅದನ್ನೇ ಒಂದು ಕಡೆ ಇಟ್ಟಿದ್ದಾರೆ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಬಲ್ಕಲ್ಲಾದರೂ ತೊಗೋಬೋದು, ಅಥವಾ ಸಿಂಗಲ್ ಪೀಸ್ ಆದರೂ ತೊಗೋಬೋದು. ಸಿಂಗಲ್ ಪೀಸ್ ಆದರೆ ನಿಮಗೆ ಅದೇ 50 ರೂಪಾಯಿ ಇರುತ್ತೆ. ಬಲ್ಕಲ್ಲಿ ತೊಗೊಳ್ಳೋದಾದರೆ ನಿಮ್ಗೆ ಇನ್ನೂ ಕಡಿಮೆ ಬರುತ್ತೆ. ಹಾಗಾಗಿ ಇಲ್ಲಿಂದ ತೊಗೊಂಡೋಗಿ ನರ್ಸರಿಗಳಲ್ಲಿ ಅದರದ್ದು ರೇಟು ಸ್ವಲ್ಪ ಡಬಲ್ ಇರುತ್ತೆ. ನೋಡ್ತಿದ್ದೀರಲ್ಲ, ಶೋ ಪ್ಲ್ಯಾಂಟ್ಗಳು ಯಾವುದು ಬೇಡ. ಏನಂತೆ ಹಾಗಾಗಿ ಅಲ್ಲೇ ಒಂದು ಚಿಕ್ಕದು ಗುಂಡಿಯನ್ನು ತೋಡಿ ಅದಕ್ಕೆ ಪ್ಲಾಸ್ಟಿಕ್ನ ಹಾಕಿದ್ದಾರೆ. ಸ್ವಲ್ಪ ಸಮ್ಮರಲ್ಲಿ ಕರೆಂಟ್ ಪ್ರಾಬ್ಲಮ್ಮು, ನೀರು ಹಾಕೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೇಂಟೈನ್ ಮಾಡಬೇಕಲ್ಲ ಅಷ್ಟು ದೊಡ್ಡ ದೊಡ್ಡ ನರ್ಸರಿಗಳನ್ನೆಲ್ಲ. ಹಾಗಾಗಿ ನಾವು ಒಂದು 3-4 ನರ್ಸರಿಗೆ ಹೋಗಿದ್ವಿ ಅಷ್ಟೇ. ಏಕೆಂದರೆ ಅಷ್ಟು ದೊಡ್ಡದಿರುತ್ತೆ, ಹೋಗೋಕ್ಕಾಗಲ್ಲ ಎಲ್ಲದಕ್ಕೂ. ಒಂದು ದಿನ ಇಡೀ ಇದ್ರೂ ಸಾಕಾಗಲ್ಲ. ಆ ನರ್ಸರಿನೇ ಚೆನ್ನಾಗಿದೆ.
ಎಷ್ಟಂತೆ ರೇಟ್ ಎಷ್ಟು ಕೇಳಿ? 60 ರೂಪಾಯಿ ಜಾಸ್ತಿ ಆಯ್ತಮ್ಮ. ಇದೇ ಹೈಟಲ್ಲಿ 3 ಲಕ್ಷ ಒಂದು ರಾತ್ರಿ ಖರ್ಚಾಯಿತು. ಇದು ಏನಾಗಲ್ಲ ಸರ್, ಕೆಳಗೆ ಹೋಗುತ್ತೆ ಮತ್ತೆ ಮೇಲೆ ಬರ್ತಾ ಹೋಗುತ್ತೆ. ಸರಿಯಾಗಿದೆ. ರಾತ್ರಿ ಅದು ಕುತ್ಕೊಂಡು ಹೊರ ಬಂದ್ಬಿಡ್ತೀವಿ, ನೀರು ಬರಲಿಲ್ಲ. ಆಮೇಲೆ ಅಕ್ಕೆ ತಿಂತಿಟ್ಬಿಟ್ಟು ಹೊರಗಡೆ 2 ಗಿಡ ತೊಗೊಂಡ್ವಿ. ಒಂದೊಂದು ಗಿಡ 150 ರುಪೀಸ್ ಅಷ್ಟೇ. ಹೊರಗಡೆ ಹೋದರೆ ನಮ್ಗೆ ಇದೇನಿಲ್ಲ ಅಂದರೂ 450-500 ತನಕ ಇರುತ್ತೆ ಏಜ್ ಮೇಲೆ. ಇದು ರಿಷಿಕಾ ಗಿಡನ ನಾವು ಹಾಗೆ ಹಾಕಿದ್ರೆ ಬೋನ್ಸಾಯ್ ಆಗುತ್ತೆ. ಅದನ್ನು ಯಾವ ಥರ ಹಾಕ್ತೀರಾ ಅಂದರೆ ಸ್ವಲ್ಪ ದಿನ ಬಿಡಬೇಕು, ಚಿಕ್ಕ ಅಂದರೆ ಹೈಟ್ ಹೋಗಕ್ಕೆ ಬಿಡ್ದೇನೆ ಇಲ್ಲಿಗೆ ಕಟ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಬೋನ್ಸಾಯ್ ಆಗುತ್ತೆ ನೋಡಿ. ಇದೇ ಥರ ಅಮ್ಮ ಅದು ಮಾಡೋಕ್ಕ ನಾನು ಮಾಡ್ತೀನಿ, ಸುಮ್ಮನಿರೋ ರಿಷಿ. ನನಗೆ ಆಸೆ ಇದೆ. ಅದು ಅದು ಅಲ್ಲಿ ಅದು ಬೋನ್ಸಾಯ್ ಅಲ್ಲ. ಅಲ್ಲ ಒಂದು 200 ರೂಪೀಸ್ ಇದ್ರೆ ನಾನು ಪಾಟ್ ನೋಡು ರಿಷಿ, ಇದು ಎಷ್ಟು ದೊಡ್ಡದಿದೆ. ತಗೊಳ್ಳ ಏನನ್ನ ಬೇಡ, ಈ ಥರ ಇದೆಯಾ ನಮ್ಮ ಹತ್ರ? ಇದಿದ್ರೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ತೆಕ್ಕೊಡ್ತಿದ್ದೆ. ಇಲ್ಲ, ಇಂಟ್ರೆಸ್ಟ್ ಬರುತ್ತೆ, ಪ್ಲೀಸ್ ತಗೊಳ್ಳಿ. ತಗೊಳ್ಳಿ. ಚಿಕ್ಕದು ಇದು ಬರೀ ಲೀವ್ಸ್ ಅಷ್ಟೇ, ಇದೇನಿಲ್ಲ ಕಲರ್ಫುಲ್ಲಾಗಿ. ಅದೇ ಗ್ರೀನ್ ಮಧ್ಯ ಮಧ್ಯ. ಅದು ಚಿಕ್ಕ ಗಿಡ ನೋಡು ಇದ್ರೆ, ಇಲ್ಲ ಅನ್ಸುತ್ತೆ. ಬೋನ್ಸಾಯ್ ಎಣ್ಣೆ ಆದರೆ ಇದು ಅಷ್ಟೇ ಕಣೋ, ದೊಡ್ಡ ಮರ ಆದರೂ ಹಾಗೆ ಬರುತ್ತೆ. ತುಂಬ ವರ್ಷದ್ದು ಇದು. ಹಾಂ, ಇನ್ನೇನು ಅನ್ಕೊಂಡೆ. ಫಿಶ್ ಕ್ರಿಶ್ಚಿಯನ್. ಅದು ಆರೆಂಜ್ ನೋಡಿ. ಬನ್ನಿ, ಒಂದು ಬ್ಯಾಂಬೂ ತಗೊಳ್ಳೋಣ. ಬನ್ನಿ ಒಳಗಡೆ ಬನ್ನಿ. ಬನ್ನಿ, ಅಲ್ಲಿ ಏನಿಲ್ಲಮ್ಮ, ಬಾ ಇಲ್ಲಿ ಮುಂದೆ ನೋಡ್ಕೊಂಬರೋಣ, ಬೇಕಾದಷ್ಟುಂಟು. ಆ ಬ್ಯಾಂಬೋ ಬೇಡ. ಬ್ಯಾಂಬೋ ಎಂಥದಕ್ಕೆ ಇಟ್ಕೋತೀಯ? ಕಲ್ಲು ಬಾಳೆ ಅಲ್ಲ ರೀ, ಅದ್ರಲ್ಲಿ ಬರೀ ಸೀಡ್ಸೇ ಇರುತ್ತಲ್ಲ, ತಿನ್ನೋದು ಹೆಂಗೆ ಅಂತ. ನಾನು ಅದನ್ನು ಫಸ್ಟ್ ಟೈಮ್ ನೋಡಿದ್ದು. ಇದ್ರ ಬಗ್ಗೆ ಕಬ್ಬು ತಾನೇ ಇದು? ಇದು ಕಬ್ಬು मालूम नहीं। मालूम नहीं, खेल रही हिंदी। ये शुगर केन है ना? शुगर केन है ना? हाँ होगा शायद, मालूम नहीं। ಅಂಜೂರ ಅಲ್ಲ, ವಾಟರ್ ಆ್ಯಪಲ್. ನೋಡಿ ಇದು. ಹಾಂ, ಹಿಪ್ನೇರ್ಲೆ, ಅದು ಶೋ ಪ್ಲ್ಯಾಂಟು. ಎಷ್ಟು ಹೇಳ್ಬೋದು? ಒಂದು 5-10 ಸಾವಿರ. ನರ್ಸರಿ ಪಕ್ಕದಲ್ಲೇ ದೊಡ್ಡ ಆಲದ ಮರ ಇತ್ತು. ನಾನು ಕೂಡ ಯಾವಾಗಲೂ ನೋಡಿರಲಿಲ್ಲ. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಏನಂದರೆ 5 ಗಂಟೆಗೆ ಕ್ಲೋಸ್ ಆಗಿರುತ್ತೆ. ನೀವು ಯಾರಾದರೂ ಹೋಗಬೇಕು ಅಂತ ಇದ್ದರೆ, ನರ್ಸರಿಗೆ ಹೋಗಲೇಬೇಕು ಅನ್ನೋದಿದ್ರೆ 5 ಗಂಟೆ ಒಳಗೆ ಹೋಗಿ. ಹೋದ ತಕ್ಷಣ ದೊಡ್ಡ ಆಲದ ಮರ ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ಅದಾದ ನಂತರ ನರ್ಸರಿಗೆ ಹೋಗಿ. ಇಲ್ಲ ಅಂತ ಅಂದರೆ
5 ಗಂಟೆಗೆ ಕ್ಲೋಸ್ ಆಗುತ್ತೆ, ಒಳಗಡೆ ಬಿಡಲ್ಲ. ಬಟ್ ತುಂಬ ಸೆಕ್ಯೂರ್ ಇದೆ, ಒಳಗಡೆ ಟೆಂಪಲ್ ಇದೆ, ಹಾಗೆಯೇ ಅಲ್ಲೇ ಕೂರ್ಲಿಕ್ಕೆ ಬೆಂಚ್ಗಳೆಲ್ಲ ಇದೆ, ವಾಕಿಂಗ್ ಪಾತ್ ಇದೆ, ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ಬನ್ನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು, ಬಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಮತ್ತೊಂದು ಸಲ ಹೋದಾಗ ಒಳಗಡೆ ಎಲ್ಲ ಹೋಗಬೇಕು. ಅದ್ರ ಪಕ್ಕದಲ್ಲೇ ಪಿಂಗಾಣಿದೆಲ್ಲ ಇತ್ತು, ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಬಟ್ ಒಂದೆರಡು ತೊಗೊಂಡೆ, ಇಲ್ಲ ಅಂತ ಅಲ್ಲ, ಆದರೆ ಎಲ್ಲನೂ ತೊಗೊಂಡ್ರು ಇಟ್ಕೊಳ್ಳೋಕೆ ರಿಟರ್ನ್ ಗಿಫ್ಟಿಗಂತೂ ತುಂಬ ಚೆನ್ನಾಗಿದ್ದಾವೆ. ಒಂದು ಸಲ ಹೋದಾಗ ನೋಡಿ ಅಲ್ಲಿ. ತುಳಸಿ ಪಾಟೆಲ್ಲ ಎಷ್ಟು? ತುಳಸಿ ಪಾಟು 300 ರೂಪಾಯಿ ಇದೆ, 400 ಇದೆ, 500 ಇದೆ. ₹400 ಮಾಡ್ಕೊಡಿ. ಇದು ಕೊಡೋದಾದ್ರೆ ಎಷ್ಟು ಕೊಡ್ತೀರಾ? ಇದು 350 ಇದೆ. ಹಾಂ, 300 ರೂಪಾಯಿ. ನೀವು ಬರೀ ಅಷ್ಟೇ ಕಡಿಮೆ ಮಾಡಿ. ಸಾಯಂಕಾಲ ಬಾಣಿಗೆ ಅಷ್ಟೇ. ಮತ್ತೆ ಇದು ಅಲ್ಲ, ನಾವು ಹಂಗೆ ಅಂತೂ ಹೋಗಲ್ಲ, ಏನಾರು ಒಂದು ತಗೊಂಡೇ ಹೋಗ್ತೀವಿ. ನಾನು ಕೊಡೋ ರೇಟ್ ಹೇಳಿ. ಕೊಡೋ ರೇಟ್ ಅಷ್ಟೇ ಮೇಡಮ್. ಇದು ಬರೀ ಗಿಡ ಚಿಕ್ಕದಿಲ್ವಾ? ಇಲ್ಲ, ಖಾಲಿ ಆಗೋಯ್ತು. ಇದು ಇದೆಷ್ಟು? ಇದು ಮಾರಕ್ಕಿಟ್ಟಿದ್ದೀರಾ ಏನು ಬೋನ್ಸೆ? ಅದು ಮಾರೋದಕ್ಕೇನೆ. ಗಿಡ ಎಷ್ಟು? ಅದು 300 ರೂಪಾಯಿ. ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಇಲ್ಲ, ಅವು ಜಾಸ್ತಿ ರೈಟು. ಕಮ್ಮಿ, ಅದು ಚಿಕ್ಕದು, ಅದಕ್ಕೆ ಚಿಕ್ಕದೇನೆ, ಆ ಗಿಡ ಜಾಸ್ತಿ ರೈಟು. ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ಇದರಲ್ಲೇ ಸೈಜ್ಗಳಿದ್ದಾವೆ. ಇದು ಅರ್ಧ ಲೀಟ್ರು, ಇದು 1 ಲೀಟ್ರು ಅನಿಸುತ್ತೆ. ಎಷ್ಟಿದು? ತೊಳೆಯೋಕ್ಕಾಗಲ್ವಲ್ಲ. ಎಣ್ಣೆ ಎಲ್ಲ ಹಾಕಿದ್ರೆ ಬಿಸಿನೀರು ಹಾಕಿ ಜಸ್ಟ್ ಶೇಕ್ ಮಾಡಬೇಕಷ್ಟೇ. ನೋಡು, ಇದೇ ಚೆನ್ನಾಗಿದೆ, ತಗೊಬ. ವೈಟು ನೋಡೋಣ. ಇದು ಯಾವ್ದು ತೊಗೊಂಡು? ಅದೇ ಇರಲಿ ಕಣ, ಅದೇ ಚೆನ್ನಾಗಿದೆ ಕಲರ್. ಪಿಂಗಾಣಿ ಐಟಮ್ ತೊಗೊಂಡ್ವಲ್ಲ, ಅದ್ರ ಎದುರುಗಡೆನೇ ಒಂದು ನರ್ಸರಿ ಇದೆ, ಅಲ್ಲಿ ಕೂಡ ಹೋದ್ವಿ. ಇಲ್ಲೆಲ್ಲ ಅಂತ ಅಂದರೆ ದಾಸವಾಳ ಆ ಥರದ್ದೆಲ್ಲ ತುಂಬಾ ಇತ್ತು. ಇಂಡೋರ್ ಪ್ಲ್ಯಾಂಟ್, ಔಟ್ಡೋರು ಎಲ್ಲವೂ ಇದ್ವು. ಇದೊಂದು ನೋಡಿ, ಇದು 150 ಅಷ್ಟೇ ಗಿಡ. ಬಟ್ ಇದು 1 ವರ್ಷದಲ್ಲಿ 5ರಿಂದ 6 ಬಾರಿ ಕಲರ್ ಚೇಂಜ್ ಆಗುತ್ತೆ. ಹೌದು, ಫಸ್ಟು ಬಂದಾಗ ವೈಟ್ ಇರುತ್ತೆ, ಆಫ್ ವೈಟು, ಪಿಂಕು, ಆಫ್ ಪಿಂಕು, ಸ್ಕೈ ಬ್ಲೂ ಈ ಥರ ಸಾಕಷ್ಟು ಕಲರ್ ಚೇಂಜ್ ಆಗುತ್ತೆ. ಯಾಕೆಂದರೆ ಇದು ನಮ್ಮೂರಲ್ಲಿ ಒಬ್ಬರು ಮನೆ ಇತ್ತು, ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿದೆ. ನೋಡಿ, ಅಲ್ಲೇ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ ಚೇಂಜ್ ಇದೆ ಅಂತ ಅಂದ್ಬಿಟ್ಟು. ಬಟ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಪಾಟಲ್ಲೆಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ನೆಲಕ್ಕೆ ಹಾಕಿದಾಗ ಬರುತ್ತೆ ನೋಡಿ, ಅಷ್ಟು ಹೆಲ್ದಿಯಾಗಿ ಬರೋಲ್ಲ, ಹಾಗಾಗಿ ಬೇಡ ಅಂತ ಸುಮ್ಮನಾದ್ವಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗಾದರೂ ಗಿಡ ಬೇಕು ಅನ್ನೋದಾದರೆ ಖಂಡಿತ ದೊಡ್ಡ ಆಲದ ಮರದ ಹತ್ರ ಹೋಗಿ, ಬೇಕಾದಷ್ಟು ನರ್ಸರಿಗಳಿದೆ. ಹಾಗೆ ನಿಮಗೆ ಕಡಿಮೆ ಪ್ರೈಸಿಗೂ ಕೂಡ ಸಿಗುತ್ತೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.